ನಾಡ ಪ್ರಭುವನ್ನ ಪ್ರಜೆಗಳಿಗೆ ನೀಡಿ ಬಡ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ, ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮವಾಗಿ ಆಂಗ್ಲ ಮಾಧ್ಯಮ ಆರಂಭಿಸಿದ್ದು, ನೂರಾರು ಶಾಲಾ ಕಾಲೇಜು ನಿರ್ಮಾಣ, ಹೀಗೆ ಕುಮಾರಸ್ವಾಮಿಯವರ ಸಾಧನೆ ಅಸದಳ. ಈ ಎಲ್ಲವೂ ಜನತಾದಳ ಪಕ್ಷದ ಮುಕುಟಕ್ಕೆ ಗರಿಯಾಗಿವೆ. ಶ್ರೀಮಾನ್ ಎಚ್.ಡಿ. ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಹಾಗೂ ಅನೇಕ ಮುಖಂಡರ ಅವಿರತ ಶ್ರಮದ ಫಲವಾಗಿ ಜನರ ಚಳುವಳಿಯ ರೂಪವಾದ ಜನತಾದಳ ಜಾತ್ಯತೀತ ಪಕ್ಷಕ್ಕೆ ಈಗ 2028ರ ಸಂಕಲ್ಪ, ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವ ಸಂಕಲ್ಪ, ನಾಡಿನ ಜನತೆಗೆ ಅಭಿವೃದ್ಧಿ ಕಡೆ ಮುನ್ನಡೆಸುವ ಸಂಕಲ್ಪ, ಎಚ್.ಡಿ. ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವ ಸಂಕಲ್ಪ. ಇಂತಹ ಸಂದರ್ಭದಲ್ಲಿ ದೊಡ್ಡಗೌಡರಿಗೆ ಬೆಂಬಲವಾಗಿ ನಿಂತವರು ನಾಡು ಕಂಡ ಹೆಮ್ಮೆಯ ರಾಜಕಾರಣಿ, ನೊಂದವರ ಪಾಲಿನ ಆಶಾಕಿರಣವಾಗಿ ಬಂದವರು ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು. ಹೆಸರಿಗೆ ತಕ್ಕ ಮನುಷ್ಯ, ಮನುಷ್ಯನಿಗೆ ತಕ್ಕ ವಂಶ. ಯು ಆರ್ ಬಾರ್ನ್ ಫಾರ್ ದಿ ಪೀಪಲ್. ಸರ್ಕಾರವೆಂದರೆ ಅದು ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿಯವರ ಸರ್ಕಾರ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.